ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆರ್ಚಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಎದ್ರ ಮೇಲಪ್ಪ ಅಂತಂದ್ರೆ ಹೇಳ್ತೀನಿ. ಒಂದೇ ನಿಮಿಷ ನಿಮ್ಗೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳ್ಕೊಡೋದೈತಿ. ಏನಪ್ಪ ಅದು ಅಂತಂದ್ರೆ, ಈಗ ನೋಡಿರಿ, ನನ್ನ ಫೋನಿಗೆ ಫಿಂಗರ್ ಪ್ರಿಂಟ್ ಲಾಕ್ ಅದ, ಆದರೆ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇಲ್ಲ, ಸೈಡಿಗೆ ಫಿಂಗರ್ ಪ್ರಿಂಟ್ ಅದ. ನಿಮ್ಗೆ ಅದು ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಹೆಂಗೆ ಇಡೋದು ಅಂತೇಳಿ ತೋರಿಸ್ಕೊಡಕತ್ತೀನಿ. ಅದು ಈ ವಿಡಿಯೋದಾಗಲ್ಲ. ನೀವೇನರೇ ಇದು ವಿಡಿಯೋ ಕೇಳಿದ್ರಿ ಅಂದರೆ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನಮ್ಮದು ನಿಮ್ಮ ಫೋನಿಗೆ ಇರಲಿಲ್ಲ ಅಂದ್ರೂ ಹ್ಯಾಂಗೆ ಅಟ್ಯಾಚ್ ಮಾಡೋದಪ್ಪ ನೀವು ನನಗೆ ಏನಾರ ಕೇಳಿದ್ರಿ ಅಂದರೆ 100% ವಿಡಿಯೋ ಮಾಡ್ತೀನಿ. ಈಗ ನೋಡಿರಿ, ನಿಮ್ಗೊಂದು ಸುಮ್ಮನೆ ಡೆಮೋ ತೋರಿಸ್ಕೊಡತ್ತೀನಿ ಯಾವ ರೀತಿ ಅದ ಅಂತ ಹೇಳ್ಕಿಸಿಂದ. ಈಗ ನೋಡಿರಿ, ನನ್ನ ಸ್ಕ್ರೀನ್ ಲಾಕ್ ಆಯ್ತು, ಓಪನ್ ಮಾಡಿದೆ. ಈಗ ಇಲ್ಲಿ ನೀವು ನೋಡಿರಿ, ಇಲ್ಲಿ ಫಿಂಗರ್ ಪ್ರಿಂಟ್ ಅದ, ಆದರೆ ಇದು ವರ್ಕಿಂಗ್ ಫಿಂಗರ್ ಪ್ರಿಂಟ್ ಅಲ್ಲ, ಇದೊಂದು ಥೀಮ್ ಅದ ಇಷ್ಟೇ. ಇಲ್ಲಿ ಏನ್ರಿ ನೀವು ಒಂದು ವೇಳೆ ಫೇಸ್ ಲಾಕ್ ಇಟ್ಟರೆ ಅಂತ ತಿಳ್ಕೊ 100% ಡಿಟೆಕ್ಟ್ ಮಾಡ್ತದೆ. ಫೇಸ್ ಲಾಕ್ ರೈಟ್ ಆದಮೇಲೆ ಇಲ್ಲಿ ಹಿಂಗೆ ಇದು ಒತ್ತಿದ ಮೇಲೆ ಐತಿ ಆಟೋಮೆಟಿಕ್ ಲಾಕ್ ಓಪನ್ ಆಗ್ತದೆ. ಆದರೆ ಇನ್ನೊಬ್ಬರಿಗೆ ನೋಡೋರಿಗೆ ಅನಿಸ್ತೈತಿ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಐತೆ ಅನ್ನಿಸ್ತೈತಿ. ಈಗ ನಾ ಇಲ್ಲಿ ಸೈಡಿಗೆ ಫಿಂಗರ್ ಹಚ್ಕಿಸಿನ ತೆಗಿಯಾಕತ್ತೀನಿ, ಓಪನ್ ಮಾಡಿದೆ. ಇದೊಂದು ಥೀಮ್ ಭಾರಿ ಲೈಕ್ ಆಯ್ತು ನನಗೆ. ಮತ್ತು ಆಮೇಲೆ ನೀವು ಏನೋ ಒಂದು 5 ಸೆಕೆಂಡ್ಸ್ ಬಿಟ್ಟರೆ ಅಂದರೆ ಇನ್ಫಾರ್ಮೇಷನ್ ಬಂದ್ರೆ ಬ್ಲ್ಯಾಕ್ ಸ್ಕ್ರೀನ್ ಭಾರಿ ಕಾಣ್ತದೆ, ಅದನ್ನು ತೋರಿಸ್ತೀನಿ ನಿಮ್ಗೆ ಒಂದೇ ಸೆಕೆಂಡ್. ನಾ ಈಗ ಚಾರ್ಜಿಂಗ್ ಕನೆಕ್ಟ್ ಮಾಡಿದೆ ಅಂದರೆ ಯಾವ ರೀತಿ ಬರ್ತದೆ ಅಂತ ಹೇಳ್ಕಿಸಿನ ಸೈಡ್ ತೋರಿಸಾತೀನಿ. ನೀವು ನೋಡಿರಿ, ಇಲ್ಲಿ ಅಷ್ಟು ಭಾರಿ ಕಾಣ್ತದಲ್ಲ ಚಾರ್ಜಿಂಗ್ ಬಂದಾಗ. ಅದು ಆಡಿಯೋ ಇಲ್ಲಿ ವಿಡಿಯೋ ಹಾಕಿಲ್ಲ, ಬರೀ ಅದು ಸ್ಕ್ರೀನ್ಶಾಟ್ ಅದ. ಇದು ಈ ರೀತಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಈ ರೀತಿ ಕಾಣ್ತದೆ. ನಿಮ್ಮ ಚಾರ್ಜಿಂಗ್ ಇಲ್ಲಿ ಬರ್ತದೆ, ಇಲ್ಲಿ ಫಿಂಗರ್ ಪ್ರಿಂಟ್ ಬರ್ತದೆ, ಇಲ್ಲಿ ಡ್ಯೂಸ್ ಬರ್ತಾವೆ, ದಿವಸ ಮತ್ತು ಆಮೇಲೆ ವಾರ, ತಿಂಗಳ, ಡೇಟ್, ಟೈಮ್ ಎಲ್ಲ ತೋರಿಸ್ತದೆ. ಹೀಗೆ ಇಲ್ಲಿ ಭಾರಿ ವರ್ಕ್ ಐತೆ, ನಂಗೆ ಒಂಥರ ಭಾರಿ ಇಷ್ಟ ಆಯ್ತು, ಅದಕ್ಕೆ ನಾನು ಇದನ್ನೇ ಇಟ್ಬಿಟ್ಟಿನಿ. ಈಗ ಬರೀ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕ್ವಿಕ್ ಪ್ಯಾನಲ್ ಬಗ್ಗೆ ಮಾತಾಡೋಣ ಇವತ್ತಿನ ವಿಡಿಯೋದಾಗ. ಅದನ್ನು ಹೆಂಗೆ ನೀವು ಸೆಟ್ ಮಾಡ್ಬೋದು. ನೀವೇನು ನೋಡಿದ್ರಲ್ಲ, ಒಂದು ಫಸ್ಟಿಗೆ ವಿಡಿಯೋ ಹಾಕಿದ್ದೆ ನಾನು, ಫಸ್ಟಿಗೆ ಒಂದು ವಿಡಿಯೋ ಹಾಕಿದ್ದೆ ಯಾವ ರೀತಿ ಕಾಣ್ತೈತೆ ನಿಮ್ಮ ಫೋನ್, ಇದು ಟ್ರಿಕ್ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಫೋನಿಗೆ. ಈಗ ಬರೀ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನ್ರಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿಬಿಡ್ರಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರಬೇಕಂದ್ರೆ ಗಂಟೆ ಬತ್ತು ಆಲ್ ಕೊಡ್ರಿ. 100% ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರ್ತದೆ ರೀ ನಿಮ್ಗೆ. ಕಮೆಂಟ್ ಮಾಡಿರಿ, ನಿಮ್ಗೆ ಈ ವಿಡಿಯೋ ಮುಗಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಿಸಿಂದ ಕಮೆಂಟ್ ಮಾಡಿರಿ. ಇದನ್ನು ನೀವು ಯೂಸ್ ಮಾಡಿದ ಮೇಲೆ ಯೂಸರ್ ಎಕ್ಸ್ಪೀರಿಯನ್ಸು ಕಮೆಂಟ್ ಮಾಡಿರಿ, ಯಾವ ರೀತಿ ಅದಪ್ಪ ಇದು ಟ್ರಿಕ್ ಅಂತ ಹೇಳ್ಕಿಸಿಂದ ನನಗೂ ಗೊತ್ತಾಗಲಿ. ನಿಮ್ಮ ಕಡೆ ನಿಮ್ಗೆ ಯಾವ ರೀತಿ ವರ್ಕ್ ಆಗ್ಯದ ಅಂತ ಹೇಳ್ಕಿಸಿಂದ ಏನಾರ ನಿಮಗೆ ಪ್ರಾಬ್ಲಮ್ ಕಂಡು ಅಂದ್ರೆ ಹೊಸವು ಅದನ್ನೂ ಹೇಳ್ರಿ. ಈಗ ಬರ್ರಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ನೀವು ಏನಪ್ಪ ಅಂತಂದ್ರೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತೈತಿ. ಆ ಆ್ಯಪಿನ ಹೆಸರು ಏನಪ್ಪ ಅಂತಂತಂದ್ರೆ, ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಐ ಸೆಂಟರ್ ಅಂತ ಹೇಳ್ಕಿಸಿಂದ ನೀವು ಪ್ಲೇಸ್ಟೋರ್ದಾಗ ಹೋಗಿ ಸರ್ಚ್ ಹೊಡಿಬೇಕಾಗ್ತದೆ. ಈಗ ನಾ ಪ್ಲೇಸ್ಟೋರ್ದಾಗ ಹೋದೆ, ಪ್ಲೇಸ್ಟೋರ್ ಓಪನ್ ಮಾಡಿದೆ, ಇನ್ನೂ ಲಾಕ್ ಇತ್ತು. ಲಾಕ್ ಓಪನ್ ಮಾಡಿದ್ಮೇಲೆ ಈಗ ಇಲ್ಲಿ ಪ್ಲೇಸ್ಟೋರ್ ಬತ್ತು. ನೀವೇನಾರು ಲಾಕ್ ಇಟ್ಟಿದ್ರೆ ಲಾಕ್ ಓಪನೇ ಮಾಡಿರಿ. ಈಗ ಇಲ್ಲಿ ನೋಡ್ತಿರ್ಬೋದು ನೀವು ಐ ಸೆಂಟರ್ iOS 15 ಅಂತೇಳಿ ಹೊಡ್ರಿ. ಹೊಡೆದ್ಮೇಲೆ ಇದೊಂದು ನಿಮ್ಗೆ ಓಪನ್ ಆಗ್ತದೆ. ಇದು ಓಪನ್ ಆದಮೇಲೆ ಇದ್ರದ್ದು ರೇಟಿಂಗ್ ಏನೈತೆ ಅಂತ ಹೇಳ್ತೀನಿ ನೋಡಿರಿ. 4.3 ಸ್ಟಾರ್ಸ್ ಅದಾವೆ. ಇಲ್ಲಿ ಏನು ಬಗ್ಸ್ ಅದಾವ ಅಂತೂ ಹೇಳ್ತೀನಿ. ಈ ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ವರ್ಕ್ ಆಗ್ತದಂತೂ ಹೇಳ್ತೀನಿ ನಾ. ಈಗ ಇದು ಏನು iOS ಇದು ಐತಲ್ಲ ಕ್ವಿಕ್ ಪ್ಯಾನಲ್ಲ, ನಿಮ್ಮ ಫೋನ್ದಾಗ ಯಾವ ರೀತಿ ವರ್ಕ್ ಆಗ್ತದಂತೂ ಹೇಳ್ತೀನಿ, ಆಗ್ತದಂತ ಹೇಳ್ತೀನಿ, 100% ಹೇಳ್ತೀನಿ. ಯಾಕಂದ್ರೆ ಒಂದು ದಿವಸ ಟ್ರೈ ಮಾಡೀನಿ ಇದನ್ನು ಹಾಕೊಂಡು ಕಿಸಿಂದ ಫೋನ್ದಾಗ ಹಾಕೊಂಡು ಕಿಸಿಂದ ಟ್ರೈ ಮಾಡಿ ಕಿಸಿಂದ ನಿಮ್ಗೆ ಏನೇನು ಇದು ಯೂಸ್ ಮಾಡೋ ಮುಂದೆ ಏನೇನು ಪ್ರಾಬ್ಲಮ್ ಬಂದಾವಲ್ಲ ನನಗೆ, ಅದನ್ನು ನಿಮ್ಮ ಮುಂದೆ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಬಗ್ ಅದಾವೆ, ಅದು ಡೆವಲಪರೇ ಫಿಕ್ಸ್ ಮಾಡಬೇಕು ಅವ್ರ ಬಗ್, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅವ್ರಿಗೆ ಇದು ಏನಾರ ಗೊತ್ತಾಯ್ತಂದ್ರೆ ಈ ರೀತಿ ಒಂದು ಬಗ್ ಐತೆ ಅಂತ ಹೇಳಿ 100% ಅವ್ರು ಅದನ್ನು ಫಿಕ್ಸ್ ಮಾಡ್ತಾರೆ. ಇನ್ನೂ ನೆಕ್ಸ್ಟ್ ಟೈಮ್ ಎಲ್ಲ ಫೋನಿಗೆ ಸಪೋರ್ಟ್ ಆಗುವಂಗೆ ಒಂದು ಡೆವಲಪ್ ಮಾಡ್ತಾರೆ. ಅದ್ರ ಸಂಬಂಧ ಈಗ ಬರ್ರಿ ಇದನ್ನು ಇನ್ಸ್ಟಾಲ್ ಮಾಡ್ಕೊರಿ. ಮೊದಲು ನೀವು ಈಗ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನನ್ನ ಕಡೆ ಆಲ್ರೆಡಿ ಇನ್ಸ್ಟಾಲ್ ಐತೆ. ಅದ್ರ ಸಂಬಂಧ ನಾನು ಡೈರೆಕ್ಟ್ ಹೋಗ್ಬಿಡ್ತೀನಿ. ಹೋಮಿಗೆ ಹೋಗಿ ಇಲ್ಲಿ ಹೊಡಿತೀನಿ, ಅಂತೇಳಿ ಇಲ್ಲಿ ಬರ್ತದೆ ಐ ಸೆಂಟರ್ ಅಂತೇಳಿ. ಇದನ್ನು ಓಪನ್ ಮಾಡ್ತೀನಿ. ಓಪನ್ ಆದಮೇಲೆ ಒಂದು ನಿಮಿಷ, ಇದು ನಾವು ಒಂದು ಸಲ ಸೆಟ್ ಮಾಡಿದ್ದೆ. ಅಡ್ವರ್ಟೈಸ್ಮೆಂಟ್ ಬರ್ತಾವೆ, ಒಂದೇ ಬರ್ತೈತೆ, ನನಗಂತೂ ಒಂದೇ ಕಂಡೈತಿ ಇಲ್ಲಿ ನಾನು. ಈಗ ನೋಡಿರಿ, ನನ್ನೊಂದು ಸ್ವಲ್ಪ ಈಗ ಇದು ಸ್ಟಾರ್ಟ್ ಆಗ್ಯದ, ಆದರೆ ಇದನ್ನು ಕ್ಲಿಯರ್ ಡಾಟಾ ಹೊಡೆದು ಬರ್ತೀನಿ. ಯಾಕಂದರೆ ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ತೋರಿಸ್ಬೇಕಲ್ಲ, ಅದ್ರ ಸಂಬಂಧ ಇದನ್ನು ಪೂರ್ತಿ ಒಂದು ಸ್ವಲ್ಪ ಡಾಟಾ ಕ್ಲಿಯರ್ ಮಾಡಿ ಬರ್ತೀನಿ. ಯೂಸ್ ಮಾಡಿದ್ದು ಹೋಗ್ತದೆ, ಹೊಸದು ಹೆಂಗಿರ್ತೈತಲ್ಲ ಇನ್ಸ್ಟಾಲ್ ಮಾಡಿದಾಗ ಹಂಗಿರ್ತೈತಿ ಇಷ್ಟೇ, ಮತ್ತೇನಿಲ್ಲ. ಈಗ ಡಾಟಾ ಕ್ಲಿಯರ್ ಆಗಿದೆ. ಈಗ ಇನ್ನೊಂದು ಸಲ ಓಪನ್ ಮಾಡ್ತೀನಿ. ನನಗೆ ಫಸ್ಟ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡಲೇ ನಿಮಗೆ ಹೆಂಗೆ ಚಾಲೋ ಆಗ್ತೈತೆ ಹಂಗೆ ನನಗೂ ಚಾಲೋ ಆಗ್ತೈತೆ. ಈಗ ಈ ರೀತಿ ನಿಮಗೂ ಬರ್ತದೆ ಫಸ್ಟಿಗೆ. ಆಮೇಲೆ ಪರ್ಮಿಷನ್ ಕೊಡ್ಬೇಕು, ಒಂದು ಸ್ವಲ್ಪ ಪರ್ಮಿಷನ್ ಕೊಟ್ಟರೆ ಮುಗೀತು. ಈಗ ಬರ್ರಿ ನಾವು ಒಂದು ಸ್ವಲ್ಪ ಪರ್ಮಿಷನ್ ಕೊಡ್ಬೇಕು, ಇಷ್ಟೇ. ಇನ್ಫಾರ್ಮೇಷನ್ ಆಕ್ಸೆಸ್ ಅಂತೇಳಿ ಒಂದು ಪರ್ಮಿಷನ್ ಕೊಡ್ಬೇಕು ನಾವು. ಏನಪ್ಪ ಅಂತಂದರೆ ಇಲ್ಲಿ ಏನದು ಆ್ಯಪಿಂದ ಇದು ಐತಲ್ಲ ಐ ಸೆಂಟರ್ ಅಂತೇಳಿ ಕಿಸಿಂದ, ಇದ್ರ ಮೇಲೆ ಬತ್ರಿ, ಇಲ್ಲಿ ಪರ್ಮಿಷನ್ ಕೊಡ್ರಿ. ಹಲೋ ಇನ್ಫಾರ್ಮೇಷನ್ ಆಕ್ಸೆಸ್ ಅಂತ ಕೊಡ್ರಿ. ಒಂದು 10 ಸೆಕೆಂಡ್ ಟೈಮ್ ತೊಗೋತದ ನನ್ನ ಫೋನ್ದಾಗ. ನಿಮ್ಮ ಫೋನ್ದಾಗ ಎಷ್ಟು ಟೈಮ್ ಇಟ್ಟಿರ್ತಾರಲ್ಲ ಅಷ್ಟು ತೊಗೋತದ. ಇದು ಆ್ಯಪ್ ನೀವು ಯೂಸ್ ಮಾಡಿದ ಮೇಲೆ ನನಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ಕಿಸಿಂದ, ಆ್ಯಪ್ ಯಾವ ರೀತಿ ರನ್ ಆಗಿದೆ ನಿಮ್ಮ ಫೋನ್ದಾಗ ಅಂತೇಳಿ ಕಮೆಂಟ್ ಮಾಡಿರಿ. ಈಗ ಒಂದು ಪರ್ಮಿಷನ್ ಕೊಟ್ಟೆ, ಇನ್ನೂ ಇಂಥವು 2 ಪರ್ಮಿಷನ್ ಕೊಡ್ಬೇಕು. ಒಂದು 2 ಬತ್ತು, ಅದನ್ನು ಅಲ್ಲಿ ಮ್ಯಾಗ ಗೊತ್ತಿದ್ರೆ ಹೋಗ್ತೈತಿ. ಇನ್ನೊಂದು ನಾವು ಪರ್ಮಿಷನ್ ಕೊಡಬೇಕಾಗ್ತೈತಿ. ಅಲ್ಲೂ ನೀವು ಆ್ಯಪಿಂದು ಹುಡುಕಾಡ್ದು, ಆ್ಯಪ್ ಎಲ್ಲಿ ಐತೆ ಅಂತೇಳಿ ಹುಡುಕಾಡ್ದು
ನಾ ಆ್ಯಪ್ ಹುಡುಕಾಡ್ಕಿಸಿಂದ ಪರ್ಮಿಷನ್ ಕೊಡ್ತೀನಿ. ಒಂದೇ ನಿಮಿಷ. ನೀವು ಅಲ್ಲಿ ನಿಮ್ಮ ಫೋನ್ದಾಗ ಆ್ಯಪ್ ಹುಡುಕಾಡ್ರಿ, ಐ ಸೆಂಟ್ರ್ ಅಂತೇಳಿ ಆ್ಯಪಿನ ಹೆಸರು. ಅದು ಹುಡುಕಾಡ್ಕಿಸಿಂದ ಪರ್ಮಿಷನ್ ಕೊಡ್ರಿ, ಆನ್ ಆಗ್ತದೆ. ಮತ್ತು ಬ್ಯಾಕ್ ಹೋಗ್ತದೆ. ಆಮೇಲೆ ನೀವೇನು ಮಾಡಿರಿ, ಮತ್ತು ಐ ಸೆಂಟ್ರ್ ಅಂತೇಳಿ ಓಪನ್ ಆಗ್ತದೆ. ಮತ್ತೊಂದು ಆ್ಯಡ್ ನೋಡ್ಬೇಕು. ಆಮೇಲೆ ಇದಕ್ಕೂ ನೀವು ಕೊಡಬೇಕಾಗ್ತದೆ ಪರ್ಮಿಷನ್. ಇಲ್ಲಿ ಅಂತಂದ್ರೆ ಡೌನ್ಲೋಡ್ ಆ್ಯಪ್ಸ್ನಾಗ ಹೋಗಿಸಿಂದ ಇಲ್ಲಿ ಯೂಸ್ ಐ ಸೆಂಟ್ರ್ ಅಂತ ಹೇಳ್ಕಿಸಿಂದ ಇದನ್ನು ಆನ್ ಮಾಡಬೇಕು. ಇಲ್ಲೊಂದು 10 ಸೆಕೆಂಡ್ ತೊಗೋಬೇಕು, ಇಲ್ಲೊಂದು 10 ಸೆಕೆಂಡ್ ಕೊಡಬೇಕಾ. ಆಮೇಲೆ ಏನೈತಿ ಇಲ್ಲಿ ಆನ್ ಆಗ್ತದೆ. ಆನ್ ಆದಮೇಲೆ ಬ್ಯಾಕ್ ಹೋಗುದಾ. ಇದಕ್ಕೆ ಇಂಟರ್ನೆಟ್ ಬೇಕಾ. ಬ್ಯಾಕ್ ಹೋದ್ಮೇಲೆ ಏನೈತಿ ಹಿಂಗೆ ಓಪನ್ ಆಗ್ತದೆ. ಇನ್ನೊಂದು ಸಲ ಓಪನ್ ಮಾಡಿರಿ. ಇನ್ನೊಂದು ಸಲ ಓಪನ್ ಮಾಡಿದ್ಮೇಲೆ ಮತ್ತೊಂದು ಆ್ಯಡ್ ನೋಡ್ಬೇಕಾ. ಅವಾಗ ಹಿಂಗೆ ಬ್ಯಾಕ್ ಹೋಗ್ರಿ. ಇಲ್ಲಿ ಬರ್ತದೆ ನಿಮ್ಗೆ ಯಾವ ರೀತಿ ಲುಕ್ ಬೇಕಂತ ಹೇಳ್ಕಿಸಿಂದ ನೀವು ಹೇಳ್ಬೋದು. ಈ ನಿಮ್ದು ಐಫೋನ್ ಥೀಮ್ ಬೇಕಾಗಿತ್ತಂದ್ರೆ ಇದು MIದ ಕರೆ ಕೇಳಿದರೆ ಇದು ಕರೆಕ್ಟಾಗಿ ಸೆಟ್ ಆಗಿಲ್ಲ. ನಂದು MI ಫೋನ್ ಐತಲ್ಲ, ಇದೇ ಯೂಸ್ ಮಾಡ್ತಿದ್ದೆ. ಅದು ನಂದು ಒರಿಜಿನಲ್ MI ಗತೆ ಇಲ್ಲಿದು 100% ನಾ ಯೂಸ್ ಮಾಡಿದ ಪ್ರಕಾರ MI ಗತೆ ಇಲ್ಲೇ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿನ. ಅದಕ್ಕೆ ನಿಮಗೆ ಇದನ್ನೇನು ರೆಫರ್ ಮಾಡತ್ತಿಲ್ಲ. MI ಲುಕ್ ಏನು ಪಕ್ಕಾಗಿ ಕಾಣಲ್ಲದು. ಇದು MI ಕಂಟ್ರೋಲ್ ಪ್ಯಾನಲ್ಲ. MIUI 12ದಾಗ ಇದು ಬಂದಿದ್ದ. MIUI 12.0.1ದಾಗ ಇದು ಕಂಡಿತ್ತು ನನಗೆ ಈ ರೀತಿ ಪ್ಯಾನಲ್ಲ. ಇದನ್ನು ನೀವು ಬೇಕಂದ್ರೆ ಸೆಟ್ ಮಾಡ್ಕೊಬೋದ್ರೆ. ಇದನ್ನು ಪಕ್ಕ MI ಗತೆ ಏನು ಬಿಲ್ಡ್ ಆಗಿಲ್ಲ, ಒಂದು ಸ್ವಲ್ಪ ಚೇಂಜ್ ಅದ. ಇದು ಐಫೋನ್ ಗತೆ ಅದ. ಇದು ಮುಂದಿರ್ಬೇಕು. ಇದು ಮುಂದಿಟ್ಕಿಸಿ ನೀವು ಹೋಮ್ ಹೋರಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಬಂದಿರ್ತದೆ, ಅದ ಕೂತಿರ್ತದೆ. ಆಮೇಲೆ ಈ ಕಡೆ ಸೈಡ್ಲಿಂದ ಸರ್ಚಿದ್ರೆ ಇನ್ಫಾರ್ಮೇಷನ್ದು, ಮತ್ತು ಆಮೇಲೆ ಈ ಕಡೆ ಸೈಡ್ಲಿಂದ ಮ್ಯಾಗ ಕೆಳಗೆ ಸರ್ಚಿದ್ರೆ ಅಂದ್ರೆ ಇದು ಕ್ವಿಕ್ ಪ್ಯಾನಲ್ಲ. ಎರಡು ಓಪನ್ ಆಗ್ತದೆ. ಆಮೇಲೆ ಈಗ ನೀವೇನಾರ ಒಂದು ಮ್ಯೂಸಿಕ್ ಚಾಲು ಮಾಡಬೇಕಾಗೈತಿ, ಇದ್ರ ಮೇಲೆ ಒತ್ತಿದ ಕೊಳ್ಳೇಲಿ ಎದ್ರೊಳಗೆ ಯೂಟ್ಯೂಬ್ದಾಗ ಹಚ್ಬೇಕು, ಏನು ಪ್ರೈಮ್ ವೀಡಿಯೋಸ್ದಾಗ ಹಚ್ಬೇಕು, ಎಲ್ಲಂತ ಕೊಡಬೇಕಾಗ್ತದೆ. ನಾನು ಮ್ಯೂಸಿಕ್ ಅಂತ ಕೊಡ್ತೀನಿ. ಆಮೇಲೆ ಬ್ಯಾಕ್ ಹೋಗ್ತೀನಿ. ಈಗ ಹಿಂಗೆ ಕೆಳಗೆ ಸರ್ಚಿದೆ ಅಂದರೆ ಮ್ಯೂಸಿಕ್ದಾಗ ಕೂತ್ಬಿಡ್ತದೆ ಆಟೋಮೆಟಿಕ್. ಇಲ್ಲೂ ಪರ್ಮಿಷನ್ ಕೊಡ್ಬೇಕು ನೀವು. ಬ್ರೈಟ್ನೆಸ್ಗೂ ಅಲ್ಲ ಒಂದು ಕೊಟ್ಟು ಬರ್ಬೇಕು. ಅಲ್ಲ ಒಂದು ಕೊಟ್ರೆ ಅಂದ್ರೆ ಪರ್ಮಿಷನ್ ಕೊಟ್ಟಂಗೆ ಅದಕ್ಕೆ ಈಗ ಮೇಂಟೈನ್ ಆಗ್ತದೆ. ಈಗ ನೀವು ಇಲ್ಲಿ ಹಂಗೆ ಮೂವ್ ಮಾಡ್ತಿರಲ್ಲ, ಹಂಗೆ ಬ್ರೈಟ್ನೆಸ್ ಹೆಚ್ಚಾಗಮ್ಮ ಆಗ್ತದೆ. ಮತ್ತು ಆಮೇಲೆ ಸೌಂಡು ನೀವು ಮೇಂಟೈನ್ ಮಾಡ್ಬೋದು ಇಲ್ಲಿ. ಮತ್ತು ಆಮೇಲೆ ಏನೈತಿ ಇಲ್ಲಿ ಟಾರ್ಚು ಹತ್ತು ನಂದು. ಆಮೇಲೆ ಏನೇನು ಕ್ಯಾಮ್ರಾಗೂ ಪರ್ಮಿಷನ್ ಕೊಡಬೇಕು, ರೆಕಾರ್ಡಿಂಗ್ಗೂ ಪರ್ಮಿಷನ್ ಕೊಡಬೇಕು. ಏನು ಪರ್ಮಿಷನ್ ಅವಾಗೆಲ್ಲಕ್ಕೂ ತೊಗೋತಾರೆ ಇವ್ರು MIದವ್ರು. ಎಲ್ಲ ಫೋನ್ದಾಗೂ ಇರ್ತೈತೆ ಅದು ಪರ್ಮಿಷನ್ ಕೊಡಬೇಕಾಗಿರ್ತೈತಿ. ಇದ್ರದ್ದು ಬಗ್ಗೆ ಏನಪ್ಪ ಅಂತಂದು ನಾವು ತಿಳ್ಕೊಳ್ಳೋದಾದ್ರೆ, ಈಗ ನೋಡಿರಿ ನಾ ಈಗೇನು ಇಲ್ಲಿ ಕೆಳಗೆ ಹಿಡಿದು ಸರಿಸಿದೆ ಅಂತ ತಿಳ್ಕೊರಿ. ನಂದು ಏನು ಕಂಪ್ನಿದು ಐತಲ್ಲ ಅದು ಬರ್ತದೆ. ಇದೊಂದು ನಾ ಥೀಮ್ ಹಾಕಿದೈತಿ, ಥೀಮಿಂದ ಬರಾಕತ್ತೈತಿ. ಇದು ಕಂಪ್ನಿದು ಹಿಂಗದ, ಎಲ್ಲ ಸೇಮ್ ಅದ, ಒಂದು ಸ್ವಲ್ಪ ಚೇಂಜ್ ಅದ ಇಷ್ಟೇ, ಭಾಳ ಏನಿಲ್ಲ. ಈ ರೀತಿ ಬರ್ತದೆ. ಇದು ನೋಡಿದ್ರಲ್ರಿ, ಇದು ಒಂದು ಬಗ್. ಮತ್ತು ಆಮೇಲೆ ಈ ಕಡೆ ಸೈಡ್ ಸರ್ಚಿದೆ ಅಂದರೆ ಇನ್ಫಾರ್ಮೇಷನ್ ಪ್ಯಾನಲ್ಲಿ ಓಪನ್ ಆಗ್ತದೆ, ಆದರೆ ಇಲ್ಲೇ ಓಪನ್ ಆಗ್ತದೆ, ಅಂದರೆ ಕಂಪ್ನಿದು ಓಪನ್ ಆಗ್ತದೆ. ನಾ ಏನು ಥೀಮ್ ಇಟ್ಟಿದ್ದಲ್ಲ ಅದ್ರದ್ದು ಓಪನ್ ಆಗ್ತದೆ. ಇಲ್ಲಿ ಇದು ಈಗ ನೀವು ಅದನ್ನೇ ಈಗ ಐಫೋನ್ದೇ ತರಿಸ್ಬೇಕಾಗಿತ್ತಂದ್ರೆ ಕ್ವಿಕ್ ಪ್ಯಾನಲ್ಲ, ನೀವು ಇಲ್ಲೇನು ಮ್ಯಾಗ್ ಇರ್ತೈತಲ್ಲ ಪೂರ್ತಿ ಮ್ಯಾಗ ಕಟ್ಟಿಗೆ ಹಚ್ಚಿಕಿಸಿನ ಜಗ್ಬೇಕು ನೋಡಿರಿ, ಅಂದಾಗ ಬರ್ತೈತಿ. ನೋಡಿದ್ರಲ್ರಿ ನಾ ಎಲ್ಲಿದೆ ಇಲ್ಲಿ ಮ್ಯಾಗಿನಿಂದ ಸರಿಸಿದೆ. ಈಗ ಇದು ನಂದು ವೈಟ್ ಪಾಯಿಂಟ್ ನೋಡ್ತಿರ್ಬೋದ, ಇಲ್ಲಿದಿಂದ ಸರಿಸಿದಾನ, ಅಲ್ಲಿದಿಂದ ಬರ್ತದೆ. ಈಗ ಈ ಕಡೆಯಿಂದ ಸರಿಸಿದ್ರೆ ಅಂತ ತಿಳ್ಕೊರಿ ನೀವು, ಈಗ ಇದು ಇನ್ಫಾರ್ಮೇಷನ್ ಟ್ಯಾಬ್ ಬರ್ತದೆ. ನನಗೆ ಎಲ್ಲ ಕರೆಕ್ಟ್ ಅನ್ನಿಸ್ರಿ. ಇದೊಂದೇ ಯಾಕೋ ಕರೆಕ್ಟ್ ಅನ್ನಿಸ್ಲಿಲ್ಲ ನನಗೆ, ಯಾಕೆ ಗೊತ್ತಿಲ್ಲ. ಯಾಕಂದರೆ ಇದು ಈ ರೀತಿ ಮಾಡಬಾರ್ದಾಗಿತ್ತು ಅವ್ರು. ಅಂದರೆ ಇಲ್ಲಿ ಪೂರ್ತಿ ಹಿಂಗೆ ಸರಿಸಿದ್ರೂ ಬರಬೇಕಾಗಿದೆ, ಯಾಕಂದ್ರೆ ಓಪನೇ ಆಗಬಾರ್ದಾಗಿತ್ತು. ಇದು ಏನೈತಲ್ಲ, ನಾವು ಕ್ವಿಕ್ ಪ್ಯಾನಲ್ಲಿ ಏನು ಓಪನ್ ಮಾಡ್ತೀವಲ್ಲ, ಕಂಪ್ನಿದು ಓಪನ್ ಆಗಬಾರ್ದಾಗಿತ್ತು. ಅಲ್ಲಿ ಪರ್ಮಿಷನ್ ಕೊಟ್ಟಿವಿ, ಅದ್ರ ಸಂಬಂಧ ಕಂಪ್ನಿದು ಓಪನ್ ಆಗಬಾರ್ದಾಗಿತ್ತು. ಈ ಓಪನ್ ಆದ್ರೆ ಅದೇ ಆಗಬೇಕು, ಕಂಪ್ನಿದು ಓಪನ್ ಆಗಬಾರ್ದು. ಅಂದ್ರೆ ನಮಗೇನೋ ಒಂದು ಕ್ಲಾರಿಫಿಕೇಷನ್ ಸಿಗ್ತೈತಿ, ಇಲ್ಲಿ ಮ್ಯಾಗೆ ಟಚ್ ಮಾಡಬೇಕಪ್ಪ ಅಂತ ಗೊತ್ತಾಗ್ಬಿಡ್ತದೆ. ಅದು ಐಫೋನ್ದಾಗೆ ಆ ರೀತಿ ಐತಿ ಅನ್ನೋದು ಗೊತ್ತಿಲ್ಲ ನಂಗೆ, ಯಾಕಂದ್ರೆ ಐಫೋನ್ ಯೂಸೇ ಮಾಡಿಲ್ಲ. ಅದ್ರ ಸಂಬಂಧ ಐಫೋನ್ದಾಗೆ ಹಿಂಗೆ ಇರ್ಬೋದು ಮೋಸ್ಟ್ಲಿ. ಮ್ಯಾಗಿನ ಕೆಳಗೆ ಜಗ್ಗಿದ್ರೇ ಓಪನ್ ಆಗ್ತಿರ್ಬೋದು, ನನಗೂ ಅಷ್ಟೇನು ಗೊತ್ತಿಲ್ಲ. ಯಾಕಂದ್ರೆ ಐಫೋನ್ ಯೂಸ್ ಮಾಡಿಲ್ಲ, ಅದಕ್ಕೆ ನಾ ಸುಮ್ಮನೆ ಸುಳ್ಳು ಹೇಳಬಾರ್ದಲ್ಲ, ಇಲ್ಲ ಅಲ್ಲಿ ಹಂಗೆ ಬರ್ತದೆ ಅಂತ ಹೇಳ್ತೀನಿ. ಅದ್ರ ಸಂಬಂಧ ಕುಲ್ಲ ಹೇಳತ್ತೀನಿ. ಅಂದರೆ ಇದು ಏನು ಕರೆಕ್ಟ್ ಐತಿ ತಪ್ಪಿತ್ತು ಗೊತ್ತಿಲ್ಲ. ಆದರೆ ಇಲ್ಲಿ ನನ್ನ ಫೋನ್ದಾಗ ಇಲ್ಲಿಗೆ ನೀವು ಕೆಳಗೆ ಸರಿಸಿದ್ರಿ ಅಂದರೆ ಓಪನ್ ಆಗಬಾರ್ದಾಗಿತ್ತು. ಐಫೋನ್ದಾಗ ಹಿಂಗಿರಲ್ಲ. ಈಗ ಇಲ್ಲಿ ಕೆಳಗೆ ಸರಿಸಲಿಲ್ಲ ಅಂದ್ರೆ, ಈಗ ನೀವು ಹಿಂಗೆ ಕೆಳಗೆ ಸರಿಸ್ತೀರಿ ಐಫೋನ್ದಾಗ, ಅವಾಗ ಇದು ಓಪನ್ ಏನರ ಒಂದು ವೇಳೆ ಅವರು ಆ ರೀತಿ ಬಿಲ್ಡ್ ಮಾಡಿರಲಿಲ್ಲ ಅಂತ ಹಿಂಗೆ ಕೆಳಗೆ ಸರಿಸಿದ್ರೆ ಮ್ಯಾಗಿಂದ ಕ್ವಿಕ್ ಪ್ಯಾನಲ್ ಓಪನ್ ಆಗ್ಲಾರಂಗೆ ಮಾಡಿದ್ರೆ ಅಂತ ತಿಳ್ಕೊರಿ, ಓಪನೇ ಆಗೋದಿಲ್ಲ ಅದು. ಇಲ್ಲಿ ಓಪನ್ ಆಗ್ಲಾರಂಗೆ ಇವರು ಬಿಲ್ಡ್ ಮಾಡಬೇಕಾಗಿತ್ತು ಆ್ಯಪ್. ಅಂದರೆ ಈಗ ನಾವು ಎಲ್ಲದಕ್ಕೂ ಇಲ್ಲಿ ಪರ್ಮಿಷನ್ ಕೊಡ್ಬೋದು ಬಂದ್ಮೇಲೆ ಇವರು ಇಲ್ಲೊಂದು ನಮ್ಗೆ ಆಪ್ಷನ್ ಕೊಡಬೇಕಾಗಿತ್ತು. ಇದು ನನಗೆ ಹಾನೆಸ್ಟ್ ಒಪಿನಿಯನ್. ಯಾಕಂದರೆ ಈ ರೀತಿ ಇರ್ಬೋದು ಆಗಿತ್ತು ಅಂತ ಹೇಳ್ಕಿಸಿ ನನಗೆ ಅನಿಸುತ್ತೆ, ಅದಕ್ಕೆ ಹೇಳ್ದೆ. ಸ್ಕ್ರೀನ್ ಸೈಡ್ ಮಾಡಿದೆ ಅಂದ್ರೂ ಯಾವ ರೀತಿ ಓಪನ್ ಆಗ್ತದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ನೋಡಿರಿ ನಿಮ್ಗೆ ಅಡ್ ಮಾಡಿ ತೋರ್ಸಾತಿನ ಫೋನ್ ಅಡ್ ಮಾಡಿನಲ್ರಿ. ಈಗ ಇಲ್ಲಿ ನೋಡಿರಿ ನೀವು ಈ ರೀತಿ ವರ್ಕ್ ಆಗ್ತದೆ. ಇದು ಅಡ್ ಮಾಡಿದಾಗ ಈ ರೀತಿ ವರ್ಕ್ ಆಗ್ತದೆ. ನೀವೇನರ ಒಂದು ವೇಳೆ ಈ ಕಡೆದು ಇನ್ಫಾರ್ಮೇಷನ್ ತೆಗೆದ್ರಂದ್ರೆ ಈ ರೀತಿ ವರ್ಕ್ ಆಗ್ತದೆ. ಇಲ್ಲಿ ಕರೆಕ್ಟ್ ಇದು ಆಪ್ಟಿಮೈಸ್ ಮಾಡ್ಯಾರಿ, ನನಗಂತೂ ಲೈಕ್ ಆಯ್ತು ಇಲ್ಲಿದ್ದು. ಈಗ ನೀವು ಒಂದು ವೇಳೆ ಇದ್ರದ್ದು ಏನರ ನೀವು ಹಿಸ್ಟ್ರಿನೂ ಕ್ಲೀನ್ ಮಾಡಿದ್ರೆ ಅಂತ ತಿಳ್ಕೊರಿ. ಅಂದರೆ ಇಲ್ಲಿ ಏನು ನೀವು ರೀಸೆಂಟ್ ಹಿಸ್ಟ್ರಿ ಕ್ಲೀನ್ ಮಾಡ್ತಿರಲ್ಲ ಅವಾಗೂ ವರ್ಕ್ ಆಗ್ತದೆ. ಇಲ್ಲಿ ನೋಡಿರಿ ನಾ ರೀಸೆಂಟ್ ಹಿಸ್ಟ್ರಿದೊಳಗೆ ಇದ್ರದ್ದು ಇಟ್ಟೇ ಇಲ್ಲ. ಅಂದರೆ ಇಲ್ಲಿ ನೋಡ್ರಿ ನಾ ಇದ್ರದ್ದು ಇತ್ತು ಬಿಡ್ರಿ, ಇದು ಇನ್ಸ್ಟಾಗ್ರಾಮ್ದು. ಇದು ನೋಡಿರಿ ಇಲ್ಲಿ ಈ ರೀಸೆಂಟ್ ಹಿಸ್ಟ್ರಿನ ಇಟ್ಟಿಲ್ಲ ಆ ಆ್ಯಪಿಂದ.
ಅಂದ್ರೆ ಈಗ ಇದು ವರ್ಕ್ ಆಗಾಕತ್ತದ. ಒಂದೊಂದು ಆ್ಯಪ್ ಹೆಂಗಿರ್ತಾವಂದ್ರೆ ನೀವು ರೀಸೆಂಟ್ ಹಿಸ್ಟ್ರಿ ಇಟ್ರೇ ವರ್ಕ್ ಆಗ್ತಿರ್ತಾವೆ, ಇಲ್ಲಿಕಂದ್ರೆ ಇಲ್ಲೇ ಇಲ್ಲ ಹಂಗಿರ್ತಾವೆ. ಇದು ಹಾಗೇನೆ ನನಗಂತೂ ಇದು ಲೈಕ್ ಆಯಿತು, ಇದೊಂದು ಆಪ್ಷನ್ ಬೆಟ್ರ್ ಅಂತ ಅಂದ್ಕೊಂಡೆ. ಆದರೆ ಇದು ಒಂದೇ ನನಗೆ ಪ್ರಾಬ್ಲಮ್ ಅಂತ ಅನಿಸಿದೆ. ಯಾಕೆ ಈ ರೀತಿ ಮಾಡ್ಯಾರ ಗೊತ್ತಿಲ್ಲ. ಒಂದು ವೇಳೆ ಮುಂದೆ ಇನ್ನೊಂದು ಸ್ವಲ್ಪ ದಿವ್ಸನಾಗ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ. ಅದು ಒಂದೇ ಪ್ರಾಬ್ಲಮ್, ಮತ್ತೇನು ಇಲ್ಲ ನನ್ನ ಪ್ರಕಾರ. ನಾ ಯಾಕಂದರೆ ಟೆಸ್ಟ್ ಮಾಡೇನಿದು ಮೊದಲು ಒಂದು ದಿವಸ ಯೂಸ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊತೀನಿ. ನಾ ಯೂಸ್ ಮಾಡೋ ಮುಂದೆ ಏನೇನು ಪ್ರಾಬ್ಲಮ್ ಕಾಣ್ತಲ್ಲ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ, ಇದು ಪ್ರಾಬ್ಲಮ್ ಐತೆ ಅಂತ ಹೇಳ್ತೀನಿ. ಇಷ್ಟೇ 100% ನಾ ಇದು ಯೂಸ್ ಮಾಡಿ ಹೇಳಕತ್ತಿದ್ದೆ. ಇದು ಎಕ್ಸ್ಪೀರಿಯನ್ಸ್ ಇದು ನಂದು. ಕರೆಕ್ಟ್ ನನಗಂತೂ ಇದು ಒಂದೇ ಕರೆಕ್ಟ್ ಇಲ್ಲ ಅಂತ ಅನ್ನಿಸ್ತಾ, ಮತ್ತೇನು ಬೇರೆದೇನಿಲ್ಲ, ಎಲ್ಲ ಕರೆಕ್ಟ್ ಐತಿ ನನ್ನ ಪ್ರಕಾರ. ನಿಮಗೇನರ ಹೊಸ ಬಗ್ಸ್ ಏನಾರ ಕಂಡಿದ್ದು ಅಂದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ತೀನಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಿಮ್ದಾದ ಕಮೆಂಟ್ ಬಾಕ್ಸ್ ಏನು ನಿಮ್ಗೆ ಅನ್ನಿಸ್ತೈತಲ್ಲ ಎಲ್ಲ ಕಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಏನು ಸಜೆಸ್ಟ್ ಮಾಡ್ಬೇಕು ಅನ್ನಿಸ್ತೈತಲ್ಲ ಅದನ್ನು ಸಜೆಸ್ಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಮುಗಿತು. ಇದೇ ರೀತಿ ಆ್ಯಪ್ಸ್ ರಿವ್ಯೂ ಮಾಡ್ತಿರ್ತೀವಿ. ಇನ್ನು ನೀವೇನಾರ ಆರ್ಸಿಟೆಕ್ ಕನ್ನಡಕ್ಕೆ ಏನಾರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿರಿ. ನಾವು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಬರಬೇಕಂದ್ರೆ ಗಂಟೆ ಬತ್ತು ಆಲ್ ಕೊಡ್ತೀನಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.